ಹಲೋ ಗೈಸ್, ನಿನ್ನೆ ನಾನೊಂದು ಬ್ಲಾಗ್ ಮಾಡಿದ್ದೆ. ಸೊ ಅದನ್ನು ನಿನ್ನೆ ಪೋಸ್ಟ್ ಮಾಡಬೇಕಿತ್ತು. ಅದು ನೀನು ತುಂಬ ಟೈರ್ಡ್ ಆಗಿತ್ತೆ. ಸೊ ಅದಕ್ಕೋಸ್ಕರ ಪೋಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ನಾನು ಪೋಸ್ಟ್ ಮಾಡ್ತಿದ್ದೇನೆ. ಚೆಕ್ ಮಾಡಿ ನೋಡಿ ಹೇಗೆ ಆಗಿದೆ ಅಂತ. ಸಪೋರ್ಟ್ ಮಾಡಿ ನನ್ನ ವ್ಲಾಗಿಗೆ. ಇದು ನನ್ನ ಸೆಕೆಂಡ್ ವ್ಲಾಗ್ ಮಾಡ್ತಿದ್ದೇನೆ. ಸೊ ಸಪೋರ್ಟ್ ಮಾಡಿ ನೋಡಿ. ಯಾವಾಗಲೂ ಎದ್ದಾಗೆ ಎದ್ದಿದ್ದೇನೆ. ನನ್ನ ಕೆಲಸ ಎಲ್ಲ ಆಗಿದೆ. 4:30 ಆಗಲಿಕ್ಕೆ ಆಯಿತು. ಈಗ 5:55 ಆಗಿದೆ. ನಾನು ಹೋಗ್ತಿದ್ದೇನೆ. ನಮ್ಮ ಲಿಫ್ಟ್ ನಾವಂದರೆ 4th ಫ್ಲೋರಲ್ಲಿರೋದು. ಹಾಗೆ ಅಲ್ಲಿಂದ ಪಾರ್ಕಿಂಗ್ಗೆ ಹೋಗಬೇಕು. ಗಾಡಿ ಪಾರ್ಕಿಂಗಲ್ಲಿ ಇರ್ತದಲ್ಲ, ಹಾಗೆ ಇದು ನನ್ನ ಗಾಡಿ. ಹೊರಡೋದು. ಅಂಗಡಿಗೆ ಮುಟ್ಟಿದ್ದೇನೆ. ಓಪನ್ ಕೂಡ ಮಾಡ್ತಿದ್ದೀವಿ ನಾವು. ನನ್ನ ಕಸನ್ ಇದ್ದಾನೆ. ಒಬ್ಬರು ಕಸ್ಟಮರ್ ಇದ್ದಾರೆ, ನಮ್ಮ ಪರಿಚಯದವರು. ಅವ್ರಿಗೆ ಕೂಡ ಬ್ಲಾಗ್ ಅಲ್ಲಿ ಬರ್ಬೇಕಂತೆ, ಅದಕ್ಕೆ ತೆಗ್ದಿದ್ದೇನೆ ಅವರ ವಿಡಿಯೋ ಕೂಡ. ಇನ್ನು ಪೇಪರ್ ಸೆಟ್ ಮಾಡ್ಲಿಕ್ಕೆ ಉಂಟು. ಇಲ್ಲಿ ನೋಡಿ, ಈಗ ಯಾರಿಲ್ಲ. ಇನ್ನು ಸ್ವಲ್ಪ ಹೊತ್ತಿನ ನಂತರ ನೋಡಿ ಎಷ್ಟು ಜನ ಬರ್ತಾರೆ ಅಂತ. ಇದೊಂದು ನಾಯಿ ಬರ್ತದೆ, ಡೈಲಿ ಬಂದಿಗೆ ಇಳ್ತದೆ. ಮತ್ತೆ ನಾನು ಅದಕ್ಕೆ ಒಂದು ಪ್ಯಾಕೆಟ್ ಬಿಸ್ಕಿಟ್ ಹಾಕ್ತೇನೆ, ತಿಂದು ಹೋಗ್ತದೆ. ಮತ್ತೆ ಈಗ ನೋಡಿ ಟೈಮ್ 5:58 ಏನಾಗಿದೆ. ಈಗ ಫುಲ್ ರಶ್ ಉಂಟು ಇಲ್ಲಿ. ನಾ ಹೇಳಿದೆ ಅಲ್ಲ ಲಾಸ್ಟ್ ಬ್ಲಾಗ್ ಅಲ್ಲಿ, ಧನು ಪೂಜೆ ಆಗ್ತಾ ಉಂಟು. ಹಾಗೆ ತುಂಬಾ ಮಂದಿ ಬರ್ತಾರೆ. ಈಗ ನಾನೀಗ ಮನೆಗೆ ಬಂದಿದ್ದೇನೆ. ಇನ್ನು ಇವತ್ತು ನನಗೆ ತುಂಬ ಕೆಲಸ ಉಂಟು. ಫಸ್ಟ್ ಆಫ್ ಆಲ್ ಇವತ್ತು ಸ್ಯಾಟರ್ಡೆ, ನನಗೆ ವಿಡಿಯೋ ಹಾಕಲೇಬೇಕು. ಸೊ ಎಡಿಟಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಪ್ಲಸ್ ಇವತ್ತು ನನ್ನ ಡ್ಯಾಡಿದು ಬರ್ಡೇ. ಸೊ ಅವರಿಗೆ ನಾನು ಕೇಕ್ ಮಾಡಬೇಕು ಅಂತ ಎನಿಸಿದ್ದೆ, ಆದರೆ ಕೇಕ್ ಮಾಡೋದಿಲ್ಲ. ಯಾಕೆಂದರೆ ನಿನ್ನೆ ಅಮ್ಮಂದು ಸ್ಟೂಡೆಂಟ್ ಒಬ್ರು, ಅಂದರೆ ನನ್ನ ಅಮ್ಮ ಕೂಡ ಟೀಚರ್ ಆಗಿದ್ರು. ಸೊ ಅವರ ಸ್ಟೂಡೆಂಟ್ ಒಬ್ರು ಕ್ರಿಸ್ಮಸ್ಗೆ ಅಂತ ಕೇಕ್ ತಂದು ಕೊಟ್ಟಿದ್ದಾರೆ. ಅದನ್ನು ನಾನು ಡೆಕೋರೇಟ್ ಮಾಡಿ ಕೇಕ್ ಕಟ್ ಮಾಡಿಸ್ತೇನೆ ಡ್ಯಾಡಿ ಹತ್ರ. ಮತ್ತು ಇನ್ನೊಂದಂದರೆ ನನಗೆ ಆರ್ಡರ್ ಕೂಡ ಉಂಟು ಬಿರಿಯಾನಿದು. ಸೊ ಅದು ಮಾಡಬೇಕು, ರೆಡಿ ಮಾಡಬೇಕು. ಸೊ ತುಂಬ ಕೆಲಸ ಉಂಟು ಇವತ್ತು. ಫಸ್ಟ್ ನಾನು ಬೇಗ ಬೇಗ ಚಹಾ ಕುಡಿದು ತಿಂಡಿ ತಿಂತೇನೆ. ನಂತರ ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇನೆ. ನಾನು ರೆಕಾರ್ಡಿಂಗ್ ಮಾಡ್ತೇನೆ, ಸ್ವಲ್ಪ ಸ್ವಲ್ಪ ಹೇಗೆ ಆಗ್ತದೆ ಹಾಗೆ ನಾನು ರೆಕಾರ್ಡಿಂಗ್ ಮಾಡ್ತಾ ಇರ್ತೇನೆ. ಈಗ ನಾನು ಗುಲಾಬ್ ಜಾಮೂನ್ ಮಾಡ್ತಿದ್ದೇನೆ. ಇವತ್ತು ಡ್ಯಾಡಿ ಕೇಳಿದ್ರು ಗುಲಾಬ್ ಜಾಮೂನ್ ಮಾಡು ಅಂತ, ಅದಕ್ಕೋಸ್ಕರ ಮಾಡ್ತಿದ್ದೇನೆ. ಯಾವಾಗ ಸಹ ನಾನು MTR ತರುದು, ಅದು ನನಗೆ ಒಳ್ಳೇದಾಗ್ತದೆ. ಅವರು ಈ ಸಲ ಇದು ಮಿಲ್ಕಿ ಮಿಸ್ಟ್ ಕೊಟ್ಟಿದ್ದಾರೆ. ಅದು ತುಂಬಾ ಸಾಫ್ಟ್ ಬಂದಿತ್ತು. ಆದರೆ MTR ನನಗೆ ಇಷ್ಟ ಇದಕ್ಕಿಂತ. ಇದು ಒಳ್ಳೇದು ಬರ್ತದೆ. ಇದು ಒಳ್ಳೇದು ಬಂದಿದೆ, ಆದರೆ ಅದ್ರಾಗೆ ಬರಲಿಲ್ಲ. ಗುಲಾಬ್ ಜಾಮೂನ್ ರೆಡಿ ಉಂಟು. ಅಪ್ಪನಿಗೆ ಕೂಡ ಮುಂಚೆ ನಾನು ಸ್ವಲ್ಪ ಟೇಸ್ಟ್ ಮಾಡಬೇಕು. ನಾನು ಆ್ಯಕ್ಚುಲಿ ಸ್ವೀಟ್ಸಲ್ಲಿ ಇಷ್ಟ ಇಲ್ಲ. ತಿಂದರೆ ಗುಲಾಬ್ ಜಾಮೂನ್ ಅಥವಾ ಜಿಲೇಬಿ, ಅದು ಕೂಡ ತಪ್ಪಿದ್ರೆ 2. ಬೇರೆ ಯಾವುದು ಸಹ ಸ್ವೀಟ್ ತಿನ್ನೋದಿಲ್ಲ ಹೆಚ್ಚಾಗಿ ನಾನು. ಮತ್ತು ಕ್ಯಾಡ್ಬರಿ ಅಂತ ನನಗೆ ಆಗೋದೇ ಇಲ್ಲ. ಅದರ ಸ್ಮೆಲ್ ಕೂಡ ಆಗೋದಿಲ್ಲ ನನಗೆ. ವಾಮಿಟಿಂಗ್ ಥರ ಬರ್ತದೆ. ಇದು ಟೇಸ್ಟ್ ಮಾಡಿ ನೋಡ್ತೇನೆ. ತುಂಬ ಸಾಫ್ಟ್ ಉಂಟು ನೋಡಿ, ತುಂಬ ಸಾಫ್ಟ್ ಉಂಟು. ನಾನು ತುಂಬ ಸ್ವೀಟ್ ಮಾಡಲಿಲ್ಲ. ತುಂಬ ಸ್ವೀಟ್ ಮಾಡಿದರೆ ಇಲ್ಲಿ ಇಷ್ಟ ಆಗೋದಿಲ್ಲ ಯಾರಿಗೆ ಸಹ. ಕರೆಕ್ಟಾಗಿದೆ ಸ್ವೀಟ್ ಎಲ್ಲ. ಒಳ್ಳೆದಾಗಿದೆ. ಇಷ್ಟೇ ಸ್ವೀಟ್ ಇರಬೇಕು. ಹೆಚ್ಚು ಸ್ವೀಟ್ ಇದ್ದರೆ ಅದು ಒಳ್ಳೆದಾಗೋದಿಲ್ಲ ತಿನ್ನಲಿಕ್ಕೆ. ಇನ್ನು ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಉಂಟು, ಅದು ಆರ್ಡರ್ ರೆಡಿ ಮಾಡಲಿಕ್ಕೆ ಉಂಟು. ಸಂಜೆ ತನಕ ಫುಲ್ ಬ್ಯುಸಿ ಇದ್ದೇನೆ. ಕ್ಲೀನ್ ಎಲ್ಲ ಮಾಡಿ ಆಯಿತು. ಆ್ಯಕ್ಚುಲಿ ಒರೆಸಿ ಎಲ್ಲ ಆಯಿತು. ನಾನು ಅಡುಗೆ ಆಗಬೇಕು, ಎಡಿಟಿಂಗ್ ಆಗಬೇಕು, ಆರ್ಡರ್ ಕಂಪ್ಲೀಟ್ ಮಾಡಬೇಕು. ಬನ್ನಿ. ಈಗ ಬಿರಿಯಾನಿ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀವಿ ನಾವು. ಈಗ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಬೇಕಲ್ಲ ಫಸ್ಟ್. ಹಾಗೆಲ್ಲ ರೆಡಿ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋದು. ಇದು ನಮ್ಮ ಮನೆಗಲ್ಲ, ಇದು ಆರ್ಡರ್ ಸಿಕ್ಕಿತು, ಹಾಗೆ ನಾನು ಮಾಡ್ತಿದ್ದೇನೆ. ನಮ್ಮ ಮನೆಯಲ್ಲಿ ಇವತ್ತು ಎಂತ ಸಹ ಮಾಡಲಿಲ್ಲ ನಾನು. ಅಪ್ಪನಿಗೆ ಅಷ್ಟು ಚಿಕನ್ ಅಂತ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಖಾಲಿ ದಾಲ್ ಮತ್ತು ಫಿಶ್ ಫ್ರೈ ಮಾಡಿದ್ದು.
ಫಿಶ್ ಕೂಡ ಈಗ ತುಂಬಾ ಕಾಸ್ಟ್ಲಿ. ಚಿಕನ್ನು ಬಿರಿಯಾನಿಗೆ ರೈಸ್ ನೋಡಿ 2 kg ಮಾಡ್ತಾ ಇದ್ದೇನೆ. ಫುಲ್ ದೊಡ್ಡ ಪಾತ್ರೆಯಲ್ಲಿ ಮಾಡುದು ನಾನು 2 kg. 2 kg ಅಂದ್ರೆ ಅಷ್ಟು ಬರ್ತದೆ ಅದರಲ್ಲಿ. ಗ್ರೇವಿ ಮಾಡ್ತಿದ್ದೇನೆ, ಫ್ರೈ ಬೆರೆಸ್ತಾ. ನೋಡಿ ನನ್ನ ಗ್ರೇವಿ ರೆಡಿ ಆಯಿತು. ಅದನ್ನು ಸೆಟ್ ಮಾಡಿ ಹೀಗೆ ಇಡುದು ಮತ್ತೆ ದಮ್ಮಿಗೆ. ಇದರ ನೆಕ್ಸ್ಟ್ ನಾನು ಕೇಕ್ ಮಾಡಬೇಕು. ಕೇಕ್ ಅಂದ್ರೆ ಕೇಕ್ ಉಂಟು ನನ್ನ ಹತ್ರ, ಅದಕ್ಕೆ ಫ್ರಾಸ್ಟಿಂಗ್ ಮಾಡ್ಬೇಕಲ್ಲ, ಮೇಲೆ ಕ್ರೀಮ್ ಬೀಟ್ ಮಾಡಿ ಎಲ್ಲ ಹಾಕ್ಬೇಕಲ್ಲ, ಅದನ್ನ ಮಾಡ್ತಿದ್ದೇನೆ ಈಗ. ನೋಡಿ ಬೀಟ್ ಮಾಡಿ ಆಯ್ತು. ಈಗ ಇದನ್ನು ಕೇಕ್ ಮೇಲೆ ಹಾಕ್ಬೇಕು. ಈ ಕೇಕ್ ನಾ ಹೇಳಿದಲ್ಲ, ನಮ್ಮ ಅಮ್ಮನಿಗೆ ಒಬ್ರು ಕೊಟ್ಟದ್ದು ಕ್ರಿಸ್ಮಸ್ಗೆ ಅಂತ, ಚಾಕ್ಲೇಟ್ ಕೇಕ್. ಸೊ ಅದನ್ನು ನಾನು ಈಗ ಯೂಸ್ ಮಾಡ್ತಿದ್ದೇನೆ. ಯಾಕಂದ್ರೆ ನಂಗೆ ಇವತ್ತು ಕೇಕ್ ಬೇಕ್ ಮಾಡುವಷ್ಟು ಟೈಮ್ ಇಲ್ಲ, ಅದಕ್ಕೋಸ್ಕರ. ಆದ್ರೆ ಅವರಿಗೊಂದು ಕೇಕ್ ಮಾಡಿದ್ರೆ ಖುಷಿ ಆಗ್ತದೆ ಅವ್ರಿಗೆ, ಅದಕ್ಕೋಸ್ಕರ ನಾನು ಇದು ಮಾಡುದು ಹೀಗೆ. ಅದಕ್ಕೆ ಸ್ವಲ್ಪ ಚೆರ್ರಿ ಎಲ್ಲ ಹಾಕಿ ನಮ್ಮ ಮನೆಯಲ್ಲಿ ಈಗ ನಾನಿದು ಮಾಡಿದ್ದೇನಲ್ಲ ಹೀಗೆ ಜಸ್ಟ್ ಅಮ್ಮ ಒಂದು ಸ್ವಲ್ಪ ಚಿಕ್ಕ ಪೀಸ್ ತಗೊಳ್ತಾರೆ, ಮತ್ತೆ ಯಾರೂ ತಿನ್ನೋದಿಲ್ಲ. ಅಪ್ಪ ಕೆಲವೊಮ್ಮೆ ತಿಂತಾರೆ, ಅವ್ರಿಗೆ ಸಹ ಅಷ್ಟು ಸ್ವೀಟ್ ಅಂದ್ರೆ ಅಷ್ಟು ಏನು ಇಷ್ಟ ಅಂತಲ್ಲ. ಮತ್ತೆ ಯಾರಿಗ್ಯಾರಿಗೂ ಕೊಡ್ತೀನಿ ನಾನು. ನೋಡಿ ಹೀಗೆ ಮಾಡಿದ್ದೇನೆ, ಜಸ್ಟ್ ಸಿಂಪಲ್ ಆಗಿ ಮಾಡಿದ್ದೇನೆ, ಅವರಿಗೆ ಸ್ವಲ್ಪ ಖುಷಿ ಆಗ್ಲಿ ಅಂತ ಅಷ್ಟೇ. ತುಂಬ ಟಯರ್ಡ್ ಆಗಿದೆ, ಫುಲ್ ಡೇ ಕೆಲಸ ಆಯ್ತು ಇವತ್ತು. ರೆಸ್ಟ್ ತಗೊಳ್ಳಿಕ್ಕೆ ಟೈಮ್ ಸಿಗಲಿಲ್ಲ. ಒಂದು ಕೆಲಸ ಮಾತ್ರ ಆಗಲಿಲ್ಲ ಅಂದರೆ ಯಾವುದಂದರೆ ನಂದು ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ ಇವತ್ತು. ಟೈಮೇ ಸಿಗಲಿಲ್ಲ ನನಗೆ, ಅಷ್ಟು ಬ್ಯುಸಿ ಇದ್ದೆ. ಸೊ ಇವತ್ತು ನೈಟ್ ಅಥವಾ ನಾಳೆ ಬೆಳಿಗ್ಗೆ ನಾನು ಹಾಕ್ತೇನೆ ವಿಡಿಯೋ. ಹೋಪ್ಫುಲ್ ಇದೇ ಹಾಕ್ತೇನೆ, ನಾನು ಬ್ಲಾಗೆ ಹಾಕ್ತೇನೆ ಈ ಸಲ. ನೋಡಬೇಕು, ಸ್ವಲ್ಪ ಎಡಿಟಿಂಗ್ ಉಂಟು, ಅದರ ನಂತರ ಹಾಕ್ತೇನೆ. ಓಕೆ, ಫಾರ್ ನೌ ಬಾಯ್, ಗುಡ್ ನೈಟ್. ನಿಮಗೆ ನಾನು ಹೀಗೆ ಬ್ಲಾಗ್ಸ್ ಮಾಡಬೇಕು ಅಂತ ಅಂದರೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.